ಬರಲೇಬೇಕು, ಅವ್ರು ಬರ್ತಾರೆ. ನಾವು ಅಲ್ಲಿ ತನಕ ಹೋಗುದಿಲ್ಲ ಇಲ್ಲಿಂದ. ಒಳ್ಳೆ ಉಂಟು ಮೇಡಮ್, ಅಂಕೋಲದಲ್ಲಿ ಒಳ್ಳೆ ಹೆಸರು ಉಂಟು. ಆ ಪಕ್ಕದ ಹುಡುಗಿನೂ ನಮ್ಮ ಹುಡುಗಿ ಸಂತಿಗೆ ಬಂದಿತ್ತು. ಕಡೆಗೆ ಅದಕ್ಕೆ ಏನ್ ಕೇಳ್ತು, ನಿಮ್ಮ ಹುಡುಗಿ ಪಕ್ಕದ ಹುಡುಗಿ ಪಕ್ಕದ ಮನೆಯೊಳಗೆ ಬಂದವಾಗ ಅದು ಸ್ವಲ್ಪ ಮನಸ್ಸಿಗೆ ಕಟ್ಟಾಕಿದ್ದು. ಆ ಹುಡುಗಿ ನಮ್ಮ ಹುಡುಗಿ ಅಂತ ಕಾಣ್ತಿದ್ದು, ಅದೇ ಕಾಣ್ತಿ ನಮ್ಮ ಹುಡುಗಿ ಸಂತಿಗೆ ಕಾಯಮ್ಮು ಮೋಟರ್ ಸೈಕಲ್ ಮೇಲೆ ಬರ್ತದೆ. ಹುಡುಗ ಬಂದಿದ್ನ ನಿಮ್ಮ ಕಾಲೇಜಲ್ಲಿ ಓದಿಸುವಂತ ಹುಡುಗ ಬಂದಿದ್ನ, ಅವನಿಗೆ ಸಸ್ಪೆಂಡ್ ಮಾಡಿದ್ರಿ ನೀವು ಕೆಲಸದಿಂದ. ಪ್ರತೀಕ್ ನಾಯಕ್ ಅಂತ ಹುಡುಗನಿಗೆ ನೀವೇ ಕರ್ಸಿಕೊಂಡು ಅವ್ರಿಗೆ ಎಜುಕೇಶನ್ ಮಾಡಿ ನಿನ್ನೆ ಹೇಳಲಿಕ್ಕೆ ಏನ್ ಕಾರಣ ಅಂತ ಮೇಡಮ್, ನಾವು ಇಲ್ಲಿ ಬಂದಿರೋದು ನಿಮ್ಮ ಹತ್ರ ಆಯ್ತು ಕೇಳಿಕಲ್ಲಿ ನಿಮ್ಮ ಹತ್ರ ಅರ್ಜಿ ಕೊಡಕ್ ಬಂದು ನಾವು ಸರ್ ಮುಖಾಂತರ ನಿಮ್ಮನ್ನ ನಿಮ್ಗೆ ಅದೇ ಇಲ್ಲಿಂದ ವಕಾಲತ್ ಇದೇನೋ ಅಮಾನತ ಮಾಡ್ಬೇಕಂತ ಬಂದಿರೋದು ನಾವು. ನಿಮ್ಮಂತ ಅಧಿಕಾರಿಗಳಿಂದ ಅವ್ರಿಗೆ ಸಮರ್ಥಿಸಿರೋದು. ಸಪೋರ್ಟ್ ಮಾಡಿದ್ರೆ ಇಷ್ಟೆಲ್ಲ ಮುಂದೆ ಹೋಗ್ಲಿಕ್ಕೆ ಕಾರಣ ನಾಳೆ ಇನ್ನೊಂದು ಕಾಲೇಜಲ್ಲಿ ಇರ್ತದೆ. ಯಾರೋ ಯಾರಿಗೂ ಮೆಸೇಜ್ ಮಾಡ್ಕೊಳ್ತಾರೆ, ಯಾರೋ ಕಳಿಸಿದ್ದಾರೆ ಸರ್. ಕಮಿಟಿ ಮಾಡಿದೆ, ಏನಾಗಿದೆ ಬರ್ಕೊಡು ಅಂತ ಹೇಳಿದೆ. ಏನಾಗಿದೆ ಅಲ್ಲ, ಅವ್ರ ಹತ್ರನೇ ನೀವು ಬರ್ಕೊಡೋದಾ? ನೀವೇನ್ ಕ್ರಮ ತಗೊಂಡ್ರು? ನೀವೇನ್ ಕ್ರಮ ತಗೊಂಡ್ರಮ್ಮ? ಅವ್ರ ಹತ್ರ ಬಿಡಿ, ಆ ಮಕ್ಕಳ ಹತ್ರ ಬಿಡಿ. ನೀವೇನ್ ನಿಮ್ಮ ಹತ್ರ ಬಂದಿದಲ್ಲ, ನೀವೇನ್ ಕ್ರಮ ತಗೊಂಡ್ರು? ಅಲ್ಲ, ಇವಾಗ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯ ಆಗಲ್ಲ ಮೇಡಮ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ FIR ಆಗಿದೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾವ ರೀತಿ ಕ್ರಮ ಮೇಡಮ್ ನಮಸ್ಕಾರ. ಸ್ಟೂಡೆಂಟ್ ಮಾತ್ರ ಕಂಪ್ಲೇಂಟ್ ಮಾಡಿ ಬಂದಿದ್ರಾ? ಬಂದಿದ್ದಾರೆ ಮೇಡಮ್, ಬಂದಿದ್ದಾರೆ. ಕ್ಲೋಸ್ ಇದ್ದಾಳೆ. ಒಂದು ಡ್ರೆಸ್ ತಗೊಳ್ಬೇಕಾದ್ರೂ ಒಂದು ಆ ಕಲರ್ ಕೇಳಲಿಕ್ಕೆ ಬರ್ತಾಳೆ ಅವಳು ನನ್ನ ಹತ್ರ. ಒಂದು ಮಾತು ಹೇಳಲಿಲ್ಲ ಮೇಡಮ್. ನಿನ್ನೆ ರಾತ್ರಿ ನಾವು ಇಲ್ಲೇ ಇದ್ವಿ. ಆ ಹುಡುಗಿ ನಮ್ಮ ಹತ್ರ ಏನ್ ಹೇಳಿದೆ ಗೊತ್ತುಂಟು? ನಾವು ಈಗಾಗಲೇ ಪ್ರಿನ್ಸಿಪಲ್ ಹತ್ರ 2 ಸಲ ನಾವು ಹೇಳಿದ್ದೀವಿ. ಪ್ರಿನ್ಸಿಪಲ್ ನಮ್ಗೆ ಹೆದರ್ಸ್ಕೊಂಡು ಇಲ್ಲಿಂದ ಓಡಿಸಿದಾರೆ ಅಂತ ಹೇಳಿದಾಳೆ ಅವಳು. ನೀವತ್ತು ಯಾವ ರೀತಿ ನೀವು ಅವಳಿಗೆ ಹೆದರ್ಸಿದ್ದೀರಾ? ಬೆದರಿಗೆ ಹಾಕಿದ್ರಿ ನೀವು. ನಿಮ್ಮ ಸಪೋರ್ಟಿಂದ ನೀವು ನಡೀತಾ ಇದೆ ಗೊತ್ತುಂಟಾ? ಶಿಕ್ಷಕರನ್ನು 1 ಮಿನಿಟ್ ಇಲ್ಲಿ ತರ್ತಾರೆ. ಯಾಕೆ ಮೇಡಮ್ ಸುತ್ತ ಮಾಡಿದ್ದಾರೆ? ಕೊಟ್ಟದಾದ್ರೆ ನಿಮ್ಗೆ ಕಂಪ್ಲೇಂಟ್ ಕೊಟ್ಟದ್ದು ಹೌದಾದ್ರೆ ಮೇಡಮ್ ಏನ್ ಮಾಡ್ಬೇಕು? ಆ ಹುಡುಗಿ ಅನಾಮಧೇಯ ಹೆಸರಿನಲ್ಲಿ ನಿಮ್ಗೆ ಕಂಪ್ಲೇಂಟ್ ಕೊಟ್ಟದ್ದು ಹೌದಾದ್ರೆ? ನಿನ್ನೆ ಪೋಸ್ಟ್ ಬಂದೈತೆ, ಅವಳ ಹೆಸರು ಅಂತ ಗೊತ್ತಿಲ್ಲ, ಅವಳು ಅಂತ ಗೊತ್ತಿಲ್ಲ ನನಗೆ. ಯಾವ್ದೊಂದು ಹುಡುಗಿ ಹೌದಲ್ವಾ? ನೀವು ಒಂದು ಪೊಲೀಸರಿಗೆ ಇಟ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಿತ್ತಲ್ಲ?
ಘಟನೆ ನಡೆದಿದೆ. ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆ ಹೇಗೆ? ಸರ್, ಕಾಲೇಜಲ್ಲಿ ನಡೆದಿದ್ದು ಎಂತ ಆಗಿಲ್ಲ ಸರ್. ನಿನ್ನೆ ಪೋಸ್ಟ್ ಅಲ್ಲಿ ಒಂದು ಬಂತು, ಮತ್ತೆ DD ಅವರು JD ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿ ನಮಗೊಂದು ಮೇಲ್ ಕಳಿಸಿದ್ರು. ಇಬ್ಬರದು ಹೇಳಿಕೆ ಪಡೆದು ನಮಗೆ ಕಳಿಸಿ, ಯಾಕಂದ್ರೆ ಇದು ನಿಮ್ಮ ಅಂಗಳ ದಾಟಿದೆ, JD ಅವರಿಗೆ ಬಂದಿದೆ, ನಿಮ್ಮ ಪಾತ್ರ ಏನೂ ಇಲ್ಲ, ಇಬ್ಬರದ್ದು ಹೇಳಿಕೆಯನ್ನು ರಿಟರ್ನ್ ಆಗಿ ತಗೊಂಡು ನಮಗೆ ಒಂದು ಮೇಲ್ ಮಾಡಿ ಒಂದು ಪೋಸ್ಟ್ ಮಾಡಿ ಅಂತ ಹೇಳಿದ್ರು ಸರ್. ನಮ್ಮದು ನಾವು ಹೇಳ್ತೇವೆ, ನಿಮ್ಮ ಕಾಲೇಜಿನಲ್ಲಿ ಒಂದು ಹೆಣ್ಣು ಹುಡುಗಿಯ ಮೇಲೆ, ವಿದ್ಯಾರ್ಥಿಯ ಮೇಲೆ ಒಂದು ಲೈಂಗಿಕ ಕಿರುಕುಳವನ್ನು ನಡೆದಿದೆ. ಇದು ಇವಾಗಿಂದಲ್ಲ, ಕಳೆದ 3-4 ತಿಂಗಳಿಂದ ನಡೀತಾ ಬಂದಿದೆ ಅಂತ ಇದು. ಆದ್ರೆ ನಿಮ್ಮ ಗಮನಕ್ಕೆ ಅದು ಬಂದಿಲ್ಲ. ನಿಮ್ಮ ಗಮನಕ್ಕೆ ಆದ್ರೂ ಕೂಡ ನಾವು ಇವತ್ತು ನಿಮ್ಮ ಗಮನಕ್ಕೆ ತರುತ್ತೇವೆ. ದಯವಿಟ್ಟು ನೀವು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದ್ರೆ ಅಂಕೋಲಾ ಇದು ಒಂದು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಂತ ಒಂದು ತಾಲೂಕು. ಇಲ್ಲಿ ಡಾಕ್ಟರ್ ದಿನಕರ್ ದೇಸಾಯಿ ಅಂತವರು ಇಲ್ಲಿ ಶೈಕ್ಷಣಿಕವಾಗಿ ಇದನ್ನು ಈಗ ನಮ್ಮ ಅಂಕೋಲಾ ತಾಲೂಕನ್ನು ಅವರು ಶೈಕ್ಷಣಿಕ ಕ್ಷೇತ್ರ ಅಂತ ಅವರ ಒಂದು ಹೆಗ್ಗಳಿಕೆಯನ್ನು ಪಡೆದಂಥ ಒಂದು ತಾಲೂಕಿದು. ಇದು ಒಂದು ಬರೀ ನಮ್ಮ ಸಮಾಜಕ್ಕೆ ಅಲ್ಲ, ಇದು ಒಂದು ಪುರುಷ ಸಮಾಜಕ್ಕೂ ತಲೆ ಬಗ್ಗಿಸುವಂಥ ಒಂದು ಸ್ಥಿತಿಯಾಗಿದೆ. ಇದನ್ನು ಬಿಹಾರ ಮಾಡಲಿಕ್ಕೆ ನೀವು ಹೋಗಬೇಡಿ. ಇದು ಅಂಕೋಲಾ ಆಗಿರಬೇಕು, ಇದು ಬಿಹಾರ ಆಗಬಾರ್ದು. ಇಂಥ ಕ್ರಿಮಿನಲ್ಸ್ ಇದಿಂಥ ಲೈಂಗಿಕ ಕಿರುಕುಳ ನಾವು ಬಿಹಾರ್ನಲ್ಲಿ ನಾವು ನೋಡ್ತಿದ್ದೇವೆ. TV ಓಪನ್ ಮಾಡಿದಾಗ ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಇದು ನಡೀತದೆ. ಆದರೆ ನಮ್ಮ ಅಂಕೋಲಾದಲ್ಲಿ ಮಾತ್ರ ಇಂಥದನ್ನು ಮಾಡಲಿಕ್ಕೆ ಕೊಡಬೇಡಿ. ಅದು ಯಾವುದೇ ಸಮಾಜದವರು ಇರಲಿ, ಯಾವುದೇ ವರ್ಗದವರು ಇರಲಿ, ಅವಳು ಯಾವ ಬಡತನದಲ್ಲಿರಲಿ, ಇಂಥದ್ದೊಂದು ನೀವು ಕೂಡ ಒಂದು ಮಹಿಳೆ ಪ್ರಿನ್ಸಿಪಾಲ್ ಇದ್ಮೇಲೆ ನೀವು ಆದಷ್ಟು ಇದನ್ನು ಕೇರ್ ತಗೊಳ್ಬೇಕು. ಪ್ರತಿ ಸಲ ನೀವು ಕ್ಲಾಸ್ನಲ್ಲಿ ವಿಸಿಟ್ ಮಾಡಬೇಕು. ಕಾಲೇಜ್ ಒಳಗಡೆ ಮಾಡ್ತಿರುವ ಇದನ್ನ ರೆಕಾರ್ಡ್ ಮಾಡೋ ಹಾಗಿಲ್ಲ, ಹೊರಗಡೆ ಹೇಳೋ ಹಾಗಿಲ್ಲ. ಅಲ್ಲ, ಏನಾದ್ರೂ ಮಾಡ್ಬೋದಾ? 6 ಗಂಟೆ 7 ಗಂಟೆ ತನಕ ನೀವು ಗದ ಹಾಕಿ ಏನಾದ್ರೂ ಮಾಡ್ಬೋದಾ? तुम्ही हिंगा झगडी करू या धंजन होता किती बोलत गेला तुम्ही उद्देश किती आहे सांगा पडे तुम्ही उद्देश किती आहे त्या शिक्षकाक सस्पेंड करता अच्छा 4-5 जण ನೀವು ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಯಾವ ಕ್ಲಾಸ್ನಲ್ಲಿ ಏನು ನಡೀತಿದೆ, ಹುಡುಗಿಯರು ಏನು ಮಾಡ್ತಿದ್ದಾರೆ, ಯಾರ ಜೊತೆ ಮಾತಾಡ್ತಿದ್ದಾರೆ ನೀವು ಅಬ್ಸರ್ವ್ ಮಾಡಬೇಕು. ನೀವು ಗೊತ್ತಿದ್ರೆ ಯಾಕೆ ಶಾಲಾ ವಿರೋಧಿ ಕಮಿಟಿ ಹುಡುಗಿ ಅಂತಲ್ಲ, ಈಗ ಎಷ್ಟು ಹುಡುಗಿಯರಿಗೆ ಅನ್ಯಾಯ ಆಗಿದೆ ನೋಡಿ, ಅದೆಲ್ಲ ಸರಿಪಡಿಸ್ಕೊಡ್ಬೇಕು. ಆದ್ಮೇಲೆ ನೀವು ಅವನನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡಬೇಕು, ಅವನನ್ನು ಇಟ್ಕೊಳ್ಬೇಕು. ಮತ್ತು ಈಗ ಏನಾಗಿ ಈ ತನಿಖೆ ಆಗೋದ್ರಿಂದ ತಾತ್ಪೂರ್ತಿ ವರ್ಗಾವಣೆ ಮಾಡಿ. ನಾನೀಗ ಈಗಲೇ ಅಧ್ಯಕ್ಷರ ಹತ್ರ ಮಾತಾಡ್ತೇನೆ, ಸರ್ ಹತ್ರ ಮಾತಾಡಿಕೊಂಡು ಅವನಿಗೆ ಇವತ್ತೇ ಇಮಿಡಿಯೇಟ್
ಇವರ ಮೇಲ್ನಲ್ಲೇ ಹಾಕ್ಸ್ತೇನೆ. ನಮ್ಮ ಕಾಲೇಜಿಗೆ ಅವನ ಅವಶ್ಯಕತೆ ಇಲ್ಲ, ಜನ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ ವಿತ್ ವಿಡಿಯೋ ಕೂಡ ಅವ್ರಿಗೆ ಕಳಿಸ್ತೇವೆ. ಇದೇ ಆರ್ಗ್ಯುಮೆಂಟ್, ನಿಮ್ಮ ಆರ್ಗ್ಯುಮೆಂಟ್ ನಮ್ಗೆ ಬೇಕಾಗಿಲ್ಲ ಮೇಡಮ್. ಈಗ ಏನು ನೋಡಿದ್ರೆ ಜನ ನೋಡಿದ್ರೆ ಇದೆ ಸರ್ ಅದು ಬರುವಂಥ ಪರಿಸ್ಥಿತಿ ಹೌದಲ್ಲ. ಕಾಲೇಜಿಗೆ ಇವರನ್ನ ಪೊಲೀಸರನ್ನ ಒಳಗೆ ತಗೊಳ್ತಾರೆ ಮಾಡಿ, ಅವ್ರು ಬರೋ ಪರಿಸ್ಥಿತಿ ಮಾಡ್ಕೊಳ್ತಾರೆ ಹೇಳಿ ಮೇಡಮ್. ಒಂದು ಕಮಿಟಿ ಇದೆ, MLA ಅವರು ಇದ್ದಾರೆ. ನಿನ್ನೆ ರಾತ್ರಿ ಕರೆದು 4:30 ಗಂಟೆಗೆ ಕರೆದು 7:30ವರೆಗೆ ಹುಡುಗಿ ನಿಂತ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು? MLA ಅವ್ರ ಗಮನಕ್ಕೆ ತರ್ಬೋದಿತ್ತಲ್ಲ. ಈಗ ನಾನು ಉಪಾಧ್ಯಕ್ಷ ಇದ್ದರೆ ನನ್ನ ಗಮನಕ್ಕೆ ತರ್ಬೋದಿತ್ತಲ್ಲ. ನೀವು ಕೇಳಿದ್ರೆ ಅದಕ್ಕೆ ಹಾಗೆ ಉತ್ತರ ಕೊಡ್ತೀವಿ. ನಿಮ್ಗೆ ಗೊತ್ತಾಯ್ತಾ ಹೋಯ್ತಾ ಅಂತ ಹೇಳಿದ್ರೆ ಇದರ ಅರ್ಥ ಏನು? 2-3 ತಿಂಗಳಿಂದ ನಡೀತಾ ಉಂಟು. ಇದು ಸರ್ ಹೋಗಿ 11 ಗಂಟೆಗೆ FIR ಇದು ಮಾಡ್ಕೊಂಡು ಬಂದಾರಂತೆ ಊರಿಗೆ, ಬೇರೆಕೇರಿ ಹೋಗಿ. ಅಲ್ಲಿವರೆಗೂ ನಮಗೆ ಗೊತ್ತಿಲ್ಲ. ಇದು ಯಾರು ಹೆಸರಾಗೋದು ಯಾರು ಮೇಡಮ್? ಹೆಸರಾಗೋದು ಇವತ್ತು ನೀವು ಇಲ್ಲಿ ಇರ್ತೀರಾ, ನಾಳೆ ಹೋಗ್ತೀರಾ. ಅಂಕೋಲದ ಮರ್ಯಾದೆ ಹೋಗ್ತದೆ, ಇಲ್ಲಿ ಸಂಬಂಧಪಟ್ಟ MLAಗಳ ಹೆಸರಾಗ್ತದೆ. ಅದನ್ನು ಹೇಳಿದ್ದೇವೆ. ಒಂದು ನಿಮಿಷ ಇಲ್ಲಿ ಮಠ ತಂದು ನಿಲ್ಸಿದ್ರಿ. ಹುಡುಗಿ ಭವಿಷ್ಯನೂ ಹಾಡು. ನಾನೇನು ತಂದಿಸಿಲ್ಲ. ಅವಳಿಬ್ರು ಹುಡುಗಿಯರು ಜಗಳಾಡ್ಕೊಂಡು ಬಂದಿದ್ರು. ಅದನ್ನ ಆಗಲೇ ತಕ್ಷಣ ಕರೆದು ಇಬ್ಬರು ಸೀನಿಯರ್ ಮೇಡಮ್ನ ಕರೆದು ಇಬ್ಬರು ಆ ಥರ ಅಂಗಾಂಶ ಶಬ್ದಗಳನ್ನು ಬಳಸ್ಕೋಬೇಡ್ರಪ್ಪ ಅಂತ ಹೇಳಿ ಕಳಿಸಿದ್ದೀನಿ ಸರ್. ಆವಾಗಲೂ ಸಹ ನಮ್ಮ ಜೊತೆ 17ನೇ ತಾರೀಕು ಸರ್. ಆವಾಗಲೂ ಸಹ ಅವಳು ನನಗೆ ಇಂಥದ್ದೊಂದು ಆಗಿದೆ ಅಂತ ಹೇಳಿಲ್ಲ ಸರ್. ಮಹಾಲಕ್ಷ್ಮಿ ಅನ್ನೋಳು ನನಗೆ ಚಕ್ಕ ಅಂತ ಬೈದ್ರು ಅಂದ್ಲು. ಮಹಾಲಕ್ಷ್ಮಿಗೆ ಯಾಕಮ್ಮ ಇಂಥವೆಲ್ಲ ಶಬ್ದ ಶಾಲೆ ಕಲಿಯೋ ಮಕ್ಕಳು ಯೂಸ್ ಮಾಡುವಂಥವಲ್ಲ ಇವು ಅಂತ ಹೇಳಿ ಇಬ್ಬರಿಗೂ ಕೈ ಕುಲ್ಕಿಸಿ ಸಮಾಧಾನ ಮಾಡಿ ಸರಿ ಮಾಡಿಸಿ ಮಹಾಲಕ್ಷ್ಮಿ ಕಡೆಯಿಂದ ಸಂಜನಾಗೆ ಸಾರಿ ಕೇಳಿಸಿ ಕಳಿಸಿದ್ದೀನಿ ಸರ್. 17ನೇ ತಾರೀಕು ಸರ್. ನನಗೂ ಲೆಟರ್ ಬಂದೇ ಗೊತ್ತಾಗಿದ್ದು ಸರ್ ವಿಷಯ. ಇಲ್ಲ ಸರ್, ಏನು ಹೇಳಿಲ್ಲ. ದಿನ ಮಾತಾಡ್ತಾಳೆ ಸರ್. ನನಗೆ ಎಷ್ಟು ಕ್ಲೋಸ್ ಇದ್ದಾಳೆ. ಯಥಾನಕಲು ಎಲ್ಲರಿಗೂ ಬರ್ತೀವಿ. ಅದರ ಓದಿ ಹೇಳ್ತೇನೆ ಆನಂತರ. ಹೀಗೆ ಮಾನ್ಯ ತಹಸೀಲ್ದಾರರು ಅಂಕೋಲಾರವರ ಬಳಿಗೆ ಇಂದ ಅಂಕೋಲಾ ತಾಲೂಕಿನ ಸಮಸ್ತ ಮೀನುಗಾರ ಸಂಘಟನೆಗಳು ಹಾಗೂ ಸರ್ವ ನಾಗರಿಕರ ಪರವಾಗಿ ಮಾನ್ಯರೇ, ವಿಷಯ ಅಂಕೋಲಾ ತಾಲೂಕಿನ ಪೂಜೆಗೇರಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಲೈಂಗಿಕ ದೌರ್ಜನ್ಯ ನಡೆಯುತ್ತಿರುವ ಕುರಿತು ಇಲ್ವಾ? ನಿಮ್ಮ ಸ್ಕೂಲ್ನಲ್ಲೇ CC ಕ್ಯಾಮೆರಾ ಇದೆಯಾ ಇಲ್ವಾ? ಇದೆಯಲ್ಲ. ಈ ಒಂದು ವಾರದ ಹಿಂದುಗಡೆಯಿಂದ ಇದಕ್ಕೆ ಯಾರಾದರೂ ಮೌಖಿಕವಾಗಿ ನಿಮ್ಮ ಜೊತೆ ಹೀಗೆ ನಡೀತಿದೆ ಅಂತ ಹೇಳಿದ್ರು ಇಲ್ಲ? ಈ ವಿದ್ಯಾರ್ಥಿನಿ ಅಂತಲ್ಲ, ಯಾವುದೇ ವಿದ್ಯಾರ್ಥಿನಿ ನಿಮ್ಮ ಚೇಂಬರಿಗೆ ಬಂದೆ ಈ ರೀತಿ ಕಿರುಕುಳ ಆಗ್ತಿದೆಯಾ ಅಂತ ಹೇಳಿದ್ರು ಇಲ್ಲ? CC ಕ್ಯಾಮೆರಾ ಇದೆಯಾ? ಮೌಖಿಕವಾಗೂ ಹೇಳಿಲ್ಲ. ಈ ಹುಡುಗಿ ಬಿಟ್ಟು ಬೇರೆ ಯಾವ ಹುಡುಗಿನೂ ಹೇಳಿಲ್ಲ. ಆ ಒಂದು ಮಾತು ನೀವನ್ನ ಹೇಳಿದ್ರಿ. ಈಗ ನೀವು ಒಂದು ಮಾತು ಹೇಳಿದ್ರಿ, ಬೇರೆ ಹುಡುಗಿ ತಮ್ಮ ಜೊತೆ ಬಂದು ಬೇರೆ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರಿ. ಈಗ ಬೇರೆ ಹುಡುಗಿ ಅಲ್ಲ ಸರ್, ಇವಳೇ. ಆಯ್ತು, ಇವಳೇ ಅಂತ ಬೇರೆ ಹುಡುಗಿ ನಿಮ್ಮ ಹತ್ರ ಯಾರು ಏನೋ ವಿಷಯ ಕಂಪ್ಲೇಂಟ್ ಮಾಡ್ಲೇ ಇಲ್ವಾ? ಅಲ್ಲಿ ನಮ್ಮ ಹತ್ರ ಬಿಡಿ ಬಿಡು. ಆಯ್ತು, ನಮ್ಗೆ ಇದು ಸೂಕ್ತವಾಗಿ ತನಿಖೆ ಆಗಬೇಕು. ಇದು ಒಂದು ಹುಡುಗಿ ಪ್ರಶ್ನೆ ಅಲ್ಲ. ಇಂಥ 100 ಹುಡುಗಿಯರಿಗೆ ಆಗಿದ್ದಂತ ಘಟನೆ ನಮ್ಮ ಗಮನಕ್ಕೂ ಈ ಒಂದು 2 ತಿಂಗಳಿಂದ ಬರ್ತಾ ಇತ್ತು. ಅದು ಅಧಿಕೃತವಾಗಿ ಯಾವ ಹುಡುಗಿನೂ ಮರ್ಯಾದೆ ಗಂಜಿ ಅಥವಾ ಬೇರೆ ಯಾವುದೇ ರೀತಿಯ ಬೆದರಿಕೆ ತಂತ್ರದಿಂದ ಹೇಳ್ತಾ ಇಲ್ಲ ಆಗಿತ್ತು. ಆದರೆ ಈಗ ನಿನ್ನೆಗೆ ಆ ಹುಡುಗಿ, ಆ ವಿದ್ಯಾರ್ಥಿನಿ ನಿನ್ನೆ ಆದ ಘಟನೆ ನಿನ್ನೆ ಆದ ಘಟನೆ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ಮೇಡಮ್ ಹೇಳಿದ್ದು ನಿನ್ನೆ 4:30 ಗಂಟೆಗೆ JD ಅವರಿಂದ ಮತ್ತು ತಮಗೆ ಇದು ಏನೋ ಅವರಿಂದ ಒಂದು ಅರ್ಜಿ ಬಂದಿದೆ ಅಂತ ಹೇಳಿದ್ರು. 4:30 ಗಂಟೆಗೆ 4:30 ಗಂಟೆ ನಂತರ ಮೇಡಮ್ ಹೇಳೋ ಪ್ರಕಾರ ಅವರನ್ನ ಕಾಲೇಜಿಗೆ ಕರೆದು, ಆ ಹುಡುಗಿಯನ್ನು ಕಾಲೇಜಿಗೆ ಕರೆದು ಅವಳ ಹತ್ರ ಸ್ಟೇಟ್ಮೆಂಟ್ ತಗೊಳ್ತೇನೆ ಅಂತ ಹೇಳಿ
ಇಬ್ರನ್ನು ಅವ್ರು ಬಂದಿದ್ರ ಲೆಕ್ಚರ್ ಬಂದಿದ್ರ ಅವ್ರನ್ನ ಯಾಕೆ ಕರೆಸಿಲ್ಲ? ಒಂದು ನಿಮಿಷ ಅಣ್ಣ, ನಿಮ್ಮ ಎದುರಿಗೆ ಮಾತಾಡ್ತಾನೆ. ಸಾಹೇಬರ್ ಬಂದ್ಮೇಲೆ MLA ಅವರ ಅಧ್ಯಕ್ಷರು ಬಂದ ಮೇಲೆ MLA ಅವ್ರು ಬಂದ ನಂತರ ಮೀಟಿಂಗ್ ತಗೊಂಡು ನಾವು ಇದೊಂದು ನಿರ್ಣಯಕ್ಕೆ ಬರ್ತೇವೆ. ನಾನು ಈಗ ಇವಾಗ ಪ್ರಿನ್ಸಿಪಲ್ ಮೇಡಮ್ಗೂ ಆ ಪ್ರಶ್ನೆ ಕೇಳ್ತೇನೆ. ಮೇಡಮ್ ಅವರನ್ನೇ ಯಾಕೆ ಕರೆದಿಲ್ಲ? ಹುಡುಗಿ ಒಬ್ಬಳನ್ನೇ ಯಾಕೆ ಕರೆದಿದ್ರಿ? ಫಸ್ಟ್ ಹುಡುಗಿದ್ ಮುಗಿಸಿ ಆಮೇಲೆ ಅವರನ್ನ ಕರೆಯುವ ಅಂತ ಸರ್. ಯಾಕೆ? ಯಾಕಂದ್ರೆ ಬೆಳಕಿರ್ತಾ ಇವಳು ಮನೆಗೆ ಹೋಗಿ ಅಂತ ಇದೆಲ್ಲ ಮೇಡಮ್, ಇದು ಹಾರಿಕೆ ಉತ್ತರ ಮೇಡಮ್. 4:15 ನಂತರ ಕರೆದಿದ್ದೇ ನಿಮ್ದು ಒಂದೇ ತಪ್ಪು. ಸ್ಕೂಲ್ ಕಾಲೇಜ್ ಟೈಮ್ ಮುಗಿದ ನಂತರ ಯಾವುದೇ ಹುಡುಗ ಹುಡುಗಿಯರನ್ನ ನೀವು ಕಾಲೇಜಿಗೆ ಕರಿಬಾರ್ದು ಅಂತ ಇದೆ. ಹೌದಲ್ಲ, ಒಪ್ಕೊಳ್ತೀರಾ? ನೀವು ಕರೆದಿದ್ದು ಒಂದೇ ತಪ್ಪು ಆಯ್ತಾ? ಅವಾಗ ಕಾಲೇಜು ನಿಮ್ ಲೆಕ್ಚರ್ ಇದ್ರಲ್ಲ. ಒಂದ್ ಮಾತು ಹೇಳ್ತೀನಿ. ಇದು ಏನ್ ಹೇಳಿದೆ ಗೊತ್ತದ? ಹೋಗೋಳಿ ಹುಡುಗಿಗೆ ಇನ್ನೊಬ್ರ ಹುಡುಗಿನ ಹತ್ರ ಫೋನ್ ಕಟ್ಟಿ ಅವಳ ಮೊಬೈಲ್ ಇಂದ ಫೋನ್ ಮಾಡಿದೆ. ಯಾವಾಗ ಡೈಲಿ ಇದೇ ಮಾಡ್ತಿತ್ತಂತೆ. ಆ ಹುಡುಗಿ ಯಾರಂತ ಹೇಳಿದ್ದೆ? ಆ ಹುಡುಗಿ ಕರ್ಕೊಂಡೆ ಮಾತಾಡ್ಲಿಕ್ಕೆ ಒಳಗೆ ತಗೊಂಡಿದ್ದಾರೆ. ಆ ಹುಡುಗಿ ಯಾರು? ಈಗ ಮೇಡಮ್ ಈಗ ಏನಾಗದೆ, ಆಡಳಿತ ಕಮಿಟಿಯವರಿಗೆ ಬಂದಿಲ್ಲ. ಆದ್ರೆ ನಿನ್ನೆ 4:15 ಗಂಟೆಗೆ MLA ಅವರಿಗೆ ಒಂದು ಪೋಸ್ಟ್ ಬಂದದಂತೆ. ಅಂದ್ರೆ ಅವ್ರು ನಿನ್ನೆ ಇಲ್ಲ, ಅವರು ಬೆಂಗಳೂರಿಗೆ ಹೋದ ಕಾರಣ ಅವ್ರು ತಗೊಳ್ಳಿಲ್ಲ, ಅರ್ಜೆಂಟ್ ತಗೊಳ್ಳಿಲ್ಲ ಆಯ್ತಾ. ಈಗ ಮೇಡಮ್ ಪ್ರಿನ್ಸಿಪಲ್ ಮೇಡಮ್ ಬಂದದಂತೆ, ಜಾಯಿಂಟ್ ಡೈರೆಕ್ಟರ್ ಬಂದದಂತೆ, ಕಮಿಷನರಿಗೆ ಹಾಕಿದ್ದಾರೆ. ಅವ್ರೆಲ್ಲರಿಗೂ ಬಂದದೆ. ಬಂದ ಮೇಲೆ ನಿಮಗೆ ಮೇಲ್ ಮಾಡಿದಾರಲ್ಲ ಮೇಡಮ್, ಅವರು ಜಾಯಿಂಟ್ ಡೈರೆಕ್ಟರ್ ಅವರಿಗೆ ಮೇಲ್ ಮಾಡಿದ್ದಾರೆ. ಮೇಲ್ ಮಾಡಿದ ನಂತರ ಗಡಬಿಡಿಯಲ್ಲಿ ಆ ಹುಡುಗಿಯನ್ನು ಕರೆಸಿದ್ದಾರೆ ಇವರು. ಅದನ್ನು ಕರಿಬಾರ್ದಿತ್ತು. ಅವರು ಆಡಳಿತ ಕಮಿಟಿ ಗಮನಕ್ಕೆ ತರಬೇಕಿತ್ತು, ನಮ್ಮ ಗಮನಕ್ಕೆ ತರಬೇಕಿತ್ತು. MLA ಅವರು ಸಿಗದೇ ಇದ್ರೆ ನಾವು ಉಪಾಧ್ಯಕ್ಷ ನಾ ಇದ್ದೇನೆ, ನನ್ನ ಗಮನಕ್ಕೆ ತರಬೇಕಿತ್ತು ಮೇಡಮ್. ನೀವು ಅದನ್ನು ತರದೆ ತಪ್ಪು ಮಾಡಿದ್ದೀರಿ. ಒಂದಾಯ್ತಾ? ಈಗ ನಾವೊಂದು ಮೀಟಿಂಗ್ ಮಾಡಿ, ಈಗ ಹುಡುಗಿ ಸರ್ ಹೋಗಿ ನಿನ್ನೆ FIR ಆಗದಲ್ಲ ಸರ್, FIR ಆಗದೆ. ಈಗ ಅದು ಅವ್ರ ಪೊಲೀಸ್ ಪ್ರಕಾರ ಏನು ಆ್ಯಕ್ಷನ್ ಆಗಬೇಕು ಆ ಆ್ಯಕ್ಷನ್ ಮಾಡ್ತಾರೆ. ನಾವು CDC ಮೀಟಿಂಗಲ್ಲಿ ಆ ವಿಷಯವನ್ನು ಚರ್ಚೆ ಮಾಡಿ ಅವನನ್ನ ಇವತ್ತಿನಿಂದ ಈ ಕಾಲೇಜಿಗೆ ಬರೆದಿರ್ಲಿಕ್ಕೆ ಮಾಡ್ತೇವೆ. ಉಪಾಧ್ಯಕ್ಷ, ದಯವಿಟ್ಟು ನಾನು ಇದಕ್ಕಿಂತ ಪೂರ್ವದಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಇಟ್ಟಿದ್ದೇನೆ. ದಯವಿಟ್ಟು ಇಂಥ ಕೃತ್ಯವನ್ನು ಮಾಡಿದಂತ ಕಾಲೇಜ್ ಲೆಕ್ಚರ್ಗೆ ಇಲ್ಲಿಂದ ಅಮಾನತು ಅಲ್ಲದೆ ಇದಕ್ಕೆ ಸಹಕಾರ ಕೊಡಿದಂತ ಪ್ರಿನ್ಸಿಪಾಲ್ ಆದಷ್ಟು ಇಲ್ಲಿಂದ ಅದನ್ನು ಕೂಡ MLA ಆಯ್ತು. ಅದನ್ನು ಕೂಡ ಆಯ್ತಾಯ್ತು. ಅದಕ್ಕಾಗಿ ವಿದ್ಯಾರ್ಥಿನಿಯು ಆರೋಪಿತನ ವಿರುದ್ಧ ಪೊಲೀಸ್ ದೂರನ್ನು ನೀಡಿದ್ದು, ಈ ಪೊಲೀಸ್ ದೂರಿನ ಅನ್ವಯ ಆರೋಪಿತ ಪ್ರಾಧ್ಯಾಪಕರನ್ನು 24 ಗಂಟೆಯ ಒಳಗಡೆ ಬಂಧಿಸಿ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕು ಮತ್ತು ಕಾಲೇಜು ಆಡಳಿತ ಮಂಡಳಿ ಈ ಆರೋಪಿತನನ್ನು ಅಮಾನತುಗೊಳಿಸಬೇಕು. ಒಂದು ವೇಳೆ ನಮ್ಮ ಮನವಿಯನ್ನು ತಿರಸ್ಕರಿಸಿ ಆರೋಪಿತನನ್ನು ಬಂಧಿಸದೇ ಇದ್ದರೆ ಮತ್ತು ಅಮಾನತು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯ ಮೂಲಕ ಪ್ರಿನ್ಸಿಪಾಲರು ಆ ಹುಡುಗಿ ಒಂದು ರೂಮ್ನಲ್ಲಿ ಹಾಕೊಂಡು ಇನ್ಕ್ವೈರಿ ಮಾಡೋದು ಭಾಳ ತಪ್ಪು ಸರ್. ಯಾಕಂತ ಕೇಳಿದ್ರೆ ಆ ಟೈಮಲ್ಲ ಸರ್. ದಯವಿಟ್ಟು ಆಡಳಿತ ಕಮಿಟಿಯವರಿಗೂ ಸರಿ, ಅಧ್ಯಕ್ಷರಿಗೂ ಹಾಗಾಕೊಂಡು ನಿಷ್ಪಕ್ಷ ತನಿಖೆ ನಡೆಯಬೇಕು. ಮೊದಲು ಪ್ರಿನ್ಸಿಪಾಲ್ನ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಅವರು ಸಾಧ್ಯನೇ ಇಲ್ಲ ಸರ್ ತನಿಖೆ ಮಾಡಲಿಕ್ಕೆ. ಸರ್ ತನಿಖೆ ಅವರು ಈಗಾಗಲೇ ಏನೋ ದಾಖಲೆಗಳನ್ನು ಹಾಳು ಮಾಡಲಿಕ್ಕೆ ರೆಡಿ ಆಗ್ತಾ ಇದು ಮಾಡ್ತಿದ್ದಾರೆ. ಹಾಗಾಗಿ ದಾಖಲೆಗಳು ಪ್ರಾಧ್ಯಾಪಕ ಒಂದು ಹುಡುಗಿಯನ್ನು ಪದೇ ಪದೇ ರಾಮಚಂದ್ರ ಅಂಕೋಲೆಕರ್ ಅಂತ ಪದೇ ಪದೇ ಆ ಹುಡುಗಿಯನ್ನು ಪೀಡಿಸೋದು, ಲೈಂಗಿಕವಾಗಿ ಮೈಕೈ ಮುಟ್ಟೋದು, ಈ ಥರ ಎಲ್ಲ ಮಾಡ್ತಾ ವೃತ್ತಿ ಮಾಡು, ಹಾಗೆ ಹೀಗೆ ಅವ್ಯಕ್ತ ಶಬ್ದ ಎಲ್ಲ ಹೇಳೋದು, ಬೇರೆ ರೀತಿಯಿಂದ ಆ ರೀತಿ ಮಾಡ್ತಿದ್ದವಾಗ ನಿನ್ನೆ ಕೂಡ ಹಿಂದೆ 7 ದಿವಸ ಹಿಂದೆನೂ ಕೂಡ ಬೇರೆ ರೀತಿ ಬೋಧನೆ ಮಾಡ್ತೀವಿ, ನಮಗಂತೂ ಗೊತ್ತಾಗ್ತದೆ. ಅದಕ್ಕಾಗಿ ನಮ್ಮದು ಇವತ್ತು ಕೂಡ ಕಾಲೇಜಿನ ಹತ್ರ ಹೋಗಿ ಆಡಳಿತ ಕಮಿಟಿ ಉಪಾಧ್ಯಕ್ಷರ ಜೊತೆ ಇದನ್ನು ಅರ್ಜಿಯನ್ನು ಕೊಟ್ಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಸಹಕಾರ ಮಾಡಿದ ಪ್ರಾಂಶುಪಾಲರನ್ನು ಅಮಾನತು ಮಾಡಿ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರು ರೋಡ್ನಲ್ಲಿದ್ದೇವೆ. ಕುಟಿನೂರು ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ.
ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್, ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8 ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜ್ಯುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜ್ಯುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.